ಎಸ್ ದೋಸ್ತಿಯಲ್ಲಿ ತಪ್ತಾ ಇದೆ ತಾಳಮೇಳ. ಮೈತ್ರಿ ಪಕ್ಷಗಳ ನಡುವೆ ಭಿನ್ನರಾಗ ಎದ್ದೇಳ್ತಾ ಇದೆ. ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ನಡುವೆ ಒಳ ಜಗಳಗಳು ತಾರಕಕ್ಕೇರ್ತಾ ಇದೆ. ಎಸ್ ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಪದೇ ಪದೇ ಗೊತ್ತಾಗ್ತಾ ಇದೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಇರುವಂತಹ ಒಳ ಜಗಳ ಪ್ರತಿಯೊಬ್ಬರಿಗೂ ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಅವರ ಮೇಲೆ ಇವರು, ಇವರ ಮೇಲೆ ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರ ನಡುವೆ ಯಾವುದೂ ಕೂಡ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಿಗಮ ಪಟ್ಟಿಗೆ ಬ್ರೇಕ್ ಹಾಕಿದ್ದಕ್ಕೆ ಕೈ ಶಾಸಕರು ಕಿಡಿಕಾರ್ತಾ ಇದ್ದಾರೆ. ಮತ್ತು ಒಂದ್ ಕಡೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಶಾಸಕರು ಬೀದಿ ರಂಪಾಟವನ್ನ ಕೂಡ ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ರೇವಣ್ಣ ವಿರುದ್ಧ ವೇಣುಗೋಪಾಲ್ಗೆ ದೂರನ್ನ ನೀಡಲಾಗ್ತಾ ಇರುವಂತದ್ದು. ವಿನಾಕಾರಣ ರೇವಣ್ಣ ಹಸ್ತಕ್ಷೇಪ ಅಂತ ಇಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನಿನ್ನೆಯ ಸಭೆಯಲ್ಲಿ ಬರೀ ರೇವಣ್ಣ ಅವರ ಬಗ್ಗೆನೇ ಇಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೆಡಿಎಸ್ ಸಭೆಯಲ್ಲಿ ಕಾಂಗ್ರೆಸ್ನ ವಿರುದ್ಧ ದೂರನ್ನ ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಆದ್ಯತೆಯನ್ನ ಕೊಡಬೇಡಿ, ಅವರ ಮಾತುಗಳನ್ನ ಪರಿಗಣಿಸಬೇಡಿ, ಮೈತ್ರಿ ವಿಷಯದಲ್ಲಿ ವರಿಷ್ಠರ ಮಟ್ಟದಲ್ಲಿರಲಿ ಅಂತ ಇಲ್ಲಿ ಶಾಸಕರು ಒತ್ತಾಯವನ್ನ ಮಾಡಿದ್ದಾರೆ. ಎಸ್ ಶಾಸಕರ ಅಸಮಾಧಾನ ಒಂದ್ ಕಡೆ, ಗೊಂದಲ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಮನ್ವಯ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ನಾಯಕರು. ಕಾಂಗ್ರೆಸ್ ಪಕ್ಷದ ಹೊಣೆಯನ್ನ ಸಿದ್ದರಾಮಯ್ಯ ಅವರ ಹೆಗಲಿಗೆ ನೀಡಲಾಗಿದೆ. ಮತ್ತು ಒಂದ್ ಕಡೆ ಜೆಡಿಎಸ್ ಮುಖಂಡರ ಮನವೊಲಿಕೆಗೆ HDD ಎಂಟ್ರಿ ಆಗಿದ್ದಾರೆ. HD ದೇವೇಗೌಡರು ಎಂಟ್ರಿ ಆಗಿರುವಂತದ್ದು. ಇಲ್ಲಿ ಆಯಾಯ ಪಕ್ಷದ ರಾಜ್ಯದ ಹೈಕಮಾಂಡ್ ರೀತಿಯಲ್ಲಿ ಇರುವಂತಹ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಶಾಸಕರ ಮನವೊಲಿಕೆಗೆ ಮುಂದಾಗಿದ್ರೆ, ಇನ್ನೊಂದ್ ಕಡೆ ಜೆಡಿಎಸ್ ನ ವರಿಷ್ಠರಾಗಿರುವಂತಹ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಗೊಂದಲ ಬೇಡ, ಯಾವುದೇ ಕಾರಣಕ್ಕೂ ಮೈತ್ರಿಗೆ ಅಡಚಣೆ ಆಗಬಾರದು, ಹೈಕಮಾಂಡ್ ಸೂಚನೆ ಮೇರೆಗೆನೆ ಸಿದ್ದು ಸಮನ್ವಯ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಏಕೆಂದ್ರೆ ಅಸಮಾಧಾನ ಆ ರೀತಿಯಾಗಿ ಭುಗಿಲೇಳ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಿಗಮ ಗೊಂದಲ ನಿವಾರಣೆಗೆ ಎಂಟ್ರಿ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ಸಿದ್ದರಾಮಯ್ಯ ಕುಮಾರಸ್ವಾಮಿ ಅವರ ಜೊತೆ ಶೀಘ್ರವೇ ಮಾತುಕತೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಮನವಿಗೆ ಒಪ್ಕೊಳ್ತಾರ ಕುಮಾರಸ್ವಾಮಿ ಅವರು? ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ನಿಗಮ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್ ಇಲ್ಲಿ ಪ್ರಮುಖವಾಗಿ ಶಾಸಕರ ಮನವೊಲಿಸೋದಕ್ಕೆ, ಜೆಡಿಎಸ್ ನಾಯಕರ ಮನವೊಲಿಸೋದಕ್ಕೆ ಈಗ ದೇವೇಗೌಡರು ಎಂಟ್ರಿ ಆಗಿರುವಂತದ್ದು. ಸೀಟು ವಿಚಾರದಲ್ಲಿ ಗೌಡರ ಸಿಟ್ಟು ಕೊಂಚ ಸಡಿಲವಾಗಿದೆಯಾ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ಈ ರೀತಿಯಾಗಿ ನಾವು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರೆ ನಮ್ಮಲ್ಲೇ ಭಿನ್ನಾಭಿಪ್ರಾಯ ಸ್ಫೋಟವಾಗಿ ಬಿಜೆಪಿಗೆ ಲಾಭ ಆಗ್ಬಿಡುತ್ತೆ. ನಿನ್ನೆಯ JDLP ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯನ್ನ ನಡೆಸಲಾಗಿದೆ. ಕಾಂಗ್ರೆಸ್ ಸಂಸದರ ಕ್ಷೇತ್ರವನ್ನ ಕೇಳುವುದು ಅಷ್ಟು ಸುಲಭವಲ್ಲ. ಉತ್ತರ ಕರ್ನಾಟಕದ ಹಲವು ಕ್ಷೇತ್ರಗಳನ್ನ ನಾವು ಕೇಳೋಣ. ತಮ್ಮ ಶಾಸಕರನ್ನ ಸಮಾಧಾನ ಮಾಡಿದ್ದಾರೆ ಜೆಡಿಎಸ್ ನ ವರಿಷ್ಠ ದೇವೇಗೌಡ ಅವರು. ಇಲ್ಲಿ ಪ್ರಮುಖವಾಗಿ ಮೈತ್ರಿಯಲ್ಲಿ ಮುಜುಗರಕ್ಕೆ ಆಸ್ಪದ ಕೊಡೋದು ಬೇಡ, ನಮ್ಮಲ್ಲೇ ಕಿತ್ತಾಟ ಯಾಕೆ ಬೇಕು ಅನ್ನುವ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿದ್ದಾರೆ. ಯಾರ ವಿರುದ್ಧವೂ ಕೂಡ ಹೇಳಿಕೆಯನ್ನ ನೀಡೋದಕ್ಕೆ ಹೋಗಬೇಡಿ. JDLP ಸಭೆಯಲ್ಲಿ ಪಕ್ಷದ ಮುಖಂಡರಿಗೆ ದೇವೇಗೌಡರು ಈ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಎಸ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೀವಿ. ಶಾಸಕರು ಯಾವ ರೀತಿಯಾಗಿ ಅಸಮಾಧಾನಗೊಂಡಿದ್ದಾರೆ ಅಂತ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಅವರವರ ಶಾಸಕರವನ್ನ ಒಂದು ಅಸಮಾಧಾನವನ್ನ ತಣ್ಣಗಾಗಿಸೋದಕ್ಕೆ ಸಿದ್ದರಾಮಯ್ಯನವರು ಮತ್ತೆ ದೇವೇಗೌಡರು ಯಾವ ರೀತಿಯಾಗಿ ಮುಂದಾಗಿದ್ದಾರೆ ಅಂತ? ಪೃಥ್ವಿರಾಜ್, ನಿಗಮ ಮಂಡಳಿ ಕಿರಿಕೀಗ ಬೀದಿ ರಂಪ ಮತ್ತು ಆದಿ ರಂಪ ಆಗಿದೆ. ಹಾಗಾಗಿ ಲೋಕಸಭೆ ಚುನಾವಣೆಯ ಟಾರ್ಗೆಟ್ ಇಟ್ಟುಕೊಂಡಿರ್ತಕ್ಕಂತ ಕಾಂಗ್ರೆಸ್ ಹೈಕಮಾಂಡ್
ರಾಜ್ಯದಲ್ಲಿ 20 ಸೀಟ್ಗಳನ್ನ ಗೆಲ್ಬೇಕು, ಅದು ಜೆಡಿಎಸ್ ಜೊತೆಗಿನ ಮೈತ್ರಿ ಜೊತೆಗೆ ಹೋರಾಟ ಮಾಡಿ ಗೆಲ್ಬೇಕನ್ನೋದು ಕೂಡ ರಾಹುಲ್ ಗಾಂಧಿ ಅವರ ಅಪೇಕ್ಷೆ ಆಗಿದೆ. ಹಾಗಾಗಿ ಇಲ್ಲಿ ಜೆಡಿಎಸ್ ಏನೆಲ್ಲ ಮಾಡಿದ್ರು ಕೂಡ ಎಲ್ಲವನ್ನು ಸಹಿಸಿಕೊಳ್ಳುವ ಸ್ಥಿತಿ ಕೂಡ ಕಾಂಗ್ರೆಸ್ ವಲಯದಲ್ಲಿ ನಿರ್ಮಾಣವಾಗಿದೆ. ಈ ಎಲ್ಲ ಕಾರಣದಿಂದ ಒಂದು ಕಡೆ ಎಚ್ ಡಿ ದೇವೇಗೌಡರು ಕೂಡ ಕಾಂಗ್ರೆಸ್ ಜೊತೆ ಹೋದ್ರೆ, ಮೈತ್ರಿಯಾಗಿ ಹೋದ್ರೆ ಹೆಚ್ಚು ಸ್ಥಾನ ಗೆಲ್ಲಲು ಅವಕಾಶ ಅನ್ನೋದು ಕೂಡ ಆ ಸತ್ಯ ಕೂಡ ಅವರಿಗೆ ಗೊತ್ತು, ಮತ್ತು ಜೆಡಿಎಸ್ ಹೆಚ್ಚು ಸೀಟ್ ಗೆಲ್ಲಲು ಅವಕಾಶ ಇದೆ ಅನ್ನೋ ಒಂದು ಸತ್ಯ ಕೂಡ ಗೊತ್ತು. ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಯಾವುದೇ ಕಾರಣಕ್ಕೂ ಜೆಡಿಎಸ್ ಜೊತೆ ಬೀದಿ ಜಗಳಕ್ಕೆ ಇಳಿಬೇಡಿ ಅಂತೇಳಿ ಕಾಂಗ್ರೆಸ್ ಶಾಸಕರು ಕೂಡ ಮನವೊಲಿಕೆ ಪ್ರಯತ್ನದಲ್ಲಿ ಮುಂದಾಗಿರುವಂತದ್ದು. ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಬಂದ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಸಮನ್ವಯತೆ ಸಾಧಿಸಲು ಸೂಚನೆಯನ್ನು ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಜೆಡಿಎಸ್ ಜೊತೆ ಮನುಷ್ಯನ ಮುಂದುವರಿಸಬೇಡಿ ಅನ್ನೋ ಒಂದು ಸುಳಿವನ್ನು ಕೂಡ ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ತಮ್ಮ ಶಾಸಕರಿಗೆ ಪರೋಕ್ಷವಾಗಿ, ನಾವು ಲೋಕಸಭೆ ಚುನಾವಣೆ ನಮ್ಮ ಗುರಿಯಾಗಿದೆ, ಹಾಗಾಗಿ ಲೋಕಸಭೆ ಚುನಾವಣೆಗೂ ಕೂಡ ಎಲ್ಲರೂ ಕೂಡ ಸೈಲೆಂಟ್ ಆಗಿ ಇರಿ, ಲೋಕಸಭೆ ಚುನಾವಣೆಯನ್ನು ಎದುರಿಸೋಣ ಎಂಬ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಒಟ್ಟಿನಲ್ಲಿ ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ನವರು ಕೂಡ ಜೆಡಿಎಸ್ ನ ಎಲ್ಲವನ್ನೂ ಕೂಡ ಸಹಿಸಿಕೊಂಡಿರ್ಬೇಕು ಅನ್ನೋ ಒಂದು ಸೂಚನೆಯನ್ನು ವೇಣುಗೋಪಾಲ್ ಕೊಟ್ರೆ, ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಜೆಡಿಎಸ್ ಶಾಸಕರುಗಳಿಗೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತೇಳಿ ಮನವೊಲಿಕೆಯ ಪ್ರಯತ್ನವನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆ ಇವರ ಟಾರ್ಗೆಟ್ 2019ರಿಗೆ ಬರಲಿರ್ತಕ್ಕಂಥ ಲೋಕಸಭೆ ಚುನಾವಣೆ ಆಗಿರುವಂತದ್ದು. ದಕ್ಷಿಣ ಕರ್ನಾಟಕದಲ್ಲಿ ಅಂದ್ರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಬೇಕನ್ನೋದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಉಮೇದಿ ಆದ್ರೆ, ಮತ್ತೊಂದು ಕಡೆ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ ಎಚ್ ಡಿ ದೇವೇಗೌಡರು ಕೂಡ 6ಕ್ಕೂ ಹೆಚ್ಚು ಸ್ಥಾನಗಳನ್ನ ಜೆಡಿಎಸ್ ಗೆಲ್ಲಬೇಕು, ಅದು ಕಾಂಗ್ರೆಸ್ ಸಹಾಯದಿಂದ ಅನ್ನೋದು ಕೂಡ ಅವರ ಆಕಾಂಕ್ಷೆ ಆಗಿದೆ. ಈ ಎಲ್ಲ ಕಾರಣಕ್ಕೆ ಕೂಡ ಎಲ್ಲವನ್ನು ಸಹಿಸಿಕೊಂಡು ಇರಿ ಎಂಬ ಒಂದು ಮಾತನ್ನ ಎರಡೂ ಕಡೆ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಎಲ್ಲೊಂದು ಕಡೆ ಶಾಸಕರು ಇದೀಗ ಅವರವರ ಕ್ಷೇತ್ರದ ಅನುದಾನ ವಿಚಾರ ಇರಬಹುದು ಮತ್ತು ನಿಗಮ ಮಂಡಳಿ ವಿಚಾರದ ಹಿಂದಿನ ಇರೋದ್ರಿಂದ ಒಂದ್ ಕಡೆ ಕಾಂಗ್ರೆಸ್ ಶಾಸಕರು ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರೆ, ಮತ್ತೆ ಜೆಡಿಎಸ್ ನ ಕೆಲ ಶಾಸಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.